ನಮಸ್ಕಾರ ರೀ ರೈತರಿಗೆ. ನೋಡ್ರಿ, ನಾ ಮೊದಲನೇ ಸಲ ಕಬ್ಬು ಬೆಳೆದೀನಿ ರೀ. ಇದ್ರ ಬಗ್ಗೆ ಯಾವುದೂ ಐಡಿಯಾ ಇಲ್ಲ ಅಂದರೂ ಬೇರೆಯವ್ರ ಕಡೆ ಕೇಳಿ ಮಾಡಿ ಬೆಳೆದೀನಿ ರೀ. ಹಿಂಗೆ ರೌದಿ ಮಾತ್ರ ಸುಲಿಲಿಕತ್ತೀನಿ ರೀ. ಒಬ್ರು ಮಾತು ಕೇಳಿ ಅದು ಖರೆ ಐತೋ ಸುಳ್ಳೈತೋ ತಿಳಿಸ್ರಿ, ಸ್ವಲ್ಪ ಹೆಲ್ಪ್ ಮಾಡಿರಿ. ಎಷ್ಟು ಗಣಿಕೆ ಆಗ್ಯದಂತ ನೋಡೋಣ ಬರ್ರಿ. 1 2 3 4 5 6 7 8 9 10 11 12 13 15 16 17 ಗಣಿಕೆ ಐತ್ರಿ. ಮಾರ್ಚ್ ತಿಂಗಳೊಳಗೆ ಹಚ್ಚೀನಿ ರೀ. ಇಲ್ಲಿ ನೋಡ್ರಿ, ಇಲ್ಲಿ ಸ್ವಲ್ಪ ಗಣಿಕೆ ಉದ್ದ ಐತಿ. ಇಲ್ಲಿ ಬರೋಣ, ಇಲ್ಲಿ ಸಣ್ಣ ಆಗೈತೆ ರೀ. ಇಲ್ಲಿ ಯಾಕೆ ಸಣ್ಣ ಆಗೈತಪ್ಪ ಅಂದ್ರೆ ನೀರು ಸ್ವಲ್ಪ ಕಮ್ಮಿ ಬಿತ್ತು ರೀ ಆ ಟೈಮ್ ಒಳಗೆ, ಅದಕ್ಕೆ ಸಣ್ಣ ಆಗೈತೆ ರೀ ಇದು. ಆಮೇಲೆ ಇದಕ್ಕೆ ನಾವು ರಾಸಾಯನಿಕ ಗೊಬ್ಬರ ಯಾವುದೂ ಬಳಸಿಲ್ಲ ರೀ. ಇದಕ್ಕೆ ಏನಿದ್ರು ಬರೀ ತಿಪ್ಪಿ ಗೊಬ್ಬರ ಹಾಕೀನಿ ರೀ. ಹೆಂಗೆ ಹಾಕಿನಪ್ಪ ಅಂದ್ರೆ ನೀರು ಬೀಳೋ ಜಾಗಕ್ಕೆ ತಿಪ್ಪಿ ಹಾಕೀನಿ ರೀ. ನೀರು ತಿಪ್ಪಿ ಮ್ಯಾಗ ಬೀಳ್ಬೇಕು ರೀ. ದಿನ ತಿಪ್ಪಿ ಒಳಗೆ ನೀರು ಸೋಸಿ ಕಬ್ಬಿಗೆ ಹೋಗ್ಬೇಕು ರೀ. ಆ ವ್ಯವಸ್ಥೆ ಮಾಡೀನಿ ರೀ. ಇದು ತಪ್ಪಿದ್ರೆ ತಪ್ಪು ಅಂತ ಹೇಳ್ರಿ, ಖರೆ ಇದ್ರೆ ಖರೆ ಅಂತ ಹೇಳ್ರಿ. ಅನುಕೂಲ ಆತಿತ್ತಂದ್ರೆ ಅನುಕೂಲ ಆದಂತ ಹೇಳ್ರಿ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ರಿ. ಮತ್ತು ಇದ್ರ ಬಗ್ಗೆ ಮತ್ತೇನಾರೇ ಇಂಪ್ರೂವ್ ನಾ ಮಾಡ್ಕೋಬೇಕಪ್ಪ ಅನ್ನೋದು ನಿಮಗೆ ಯಾರು ಗೊತ್ತಿತ್ತಂದ್ರೆ ಹೇಳ್ರಿ. ಯಾಕಂದ್ರೆ ನಾ ಹೊಲ ಮಾಡ್ಲಾಕತ್ತಿದ್ದೆ ಇದೇ ಫಸ್ಟ್ ರೀ. ನಾ ವೆಲ್ಡಿಂಗ್ ಮಾಡ್ತೀನಿ ರೀ, ವೆಲ್ಡ್ರ್ ಅದೀನಿ ರೀ, ಗ್ಯಾರೇಜ್ ಮಾಡ್ತೀನಿ ರೀ. ಆದ್ರೆ ಇದೇ ಫಸ್ಟ್ ಹೊಲ ಮಾಡ್ಬೇಕಂತ ತಲೆಯಾಗ ಬಂದು ಮನ್ಯಾಗೆಲ್ಲ ಜಿದ್ದಿಗೆ ಬಿದ್ದ ಕಬ್ಬು ಮಾಡೀನಿ ರೀ. ನೋಡ್ರಿ ಹೆಂಗೈತೆ ಕಬ್ಬ. ಇದ್ರಾಗ ಏನರ ನಂದು ಇನ್ನೂ ಏನಾರ ಮಾಡ್ಬೇಕನ್ನೋದು ಅದಿತ್ತಂದ್ರೆ ಹಿಂಗೆ ಮಾಡ್ಬೇಕಂತ ತಿಳಿಸ್ರಿ ದಯಮಾಡಿ ರೈತರು. ಯಾಕಂದ್ರೆ ನಾ ಫಸ್ಟ್ ಮಾಡತ್ತೀನಿ ರೀ. ಇದ್ರ ಬಗ್ಗೆ ಮೊದಲು ಹಿಡಿದು ಅನುಭವ ಇಲ್ಲ ರೀ. ಇದಕ್ಕೆ ಈ ಕಬ್ಬಿಗೆ 2 ತಿಂಗಳ ಡಿಫ್ರೆನ್ಸ್ ಐತ್ರಿ. ಅದಕ್ಕಿಂತ ಚಲೋ ಈ ಕಬ್ಬು ಬಂದದಂತ ನನಗೆ ಅನ್ಸಾಕತ್ತೈತೆ ರೀ. ನೋಡ್ರಿ, ಇದು ಹಂಗೈತಿ. ಇದಕ್ಕೆ ಎಷ್ಟು ಗಣಿಕೆಗೆ ನೋಡೋಣನ್ರಿ. 1 2 3 4 5 6 7 8 9 10 11 12 ಗಣಿಕೆ ಐತ್ರಿ. ಅದಕ್ಕೆ 12 ಗಣಿಕೆ ಐತ್ರಿ. ಅದಕ್ಕೆ 16 17 ಗಣಿಕೆ ಹಿಂಗಾಗತ್ತದ್ರಿ. ನನ್ನ ಪ್ರಕಾರ ಕಬ್ಬಿನ ಒಳಗೆ 1 ತಿಂಗಳ ಒಳಗೆ 1 ಗಣಿಕೆ ಐತ್ರಿ. ಹಿಂಗೈತ್ರಿ.